ಇವರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಸಮುದಾಯ ಭವನಗಳು. ಇವತ್ತು ಯಾರಾದರೂ ಜಮೀನು ಅವ್ರಿಗೆ ಹಕ್ಕುಪತ್ರಗಳಿರಲ್ಲ ಅಂಥವ್ರಿಗೆ ಸಾಗುವಳಿ ಚೀಟಿ ಕೊಡಿಸೋದಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನು ಕೈ ಬಲಪಡಿಸಿ ಎಲ್ಲ ಯುವಕರು ಅವ್ರ ಜೊತೆ ಮತ್ತೆ ಶಾಸಕರಾಗಿ ಮಾಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಯುವಕರು ಭವ್ಯ ಭಾರತವನ್ನು ಕಟ್ಟುವಂಥ ಕನಸು ಆಗಬೇಕು. ನಮ್ಮ ಏನು ದಿವಂಗತ ರಾಜೀವ್ ಗಾಂಧಿ ಕಂಡಂಥ ಕನಸು ಈ ದೇಶದ ಯುವಕರು ದೇಶವನ್ನು ಕಟ್ಟುವಂಥ ಆಗಬೇಕು ಅಂತ ಹೇಳ್ಬಿಟ್ಟು ಅವರ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಯುವಕರು ಈ ದೇಶವನ್ನು ಕಟ್ಟುವಂಥ ಕಾರ್ಯಕ್ರಮವನ್ನು ತೊಡಗಿಸಬೇಕಾಗ್ತದೆ. ಆಗ ಏನಪ್ಪ ಅಂದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಯುವಕರನ್ನು ಇಡೀ ಇವತ್ತು ದೇಶವ್ಯಾಪ್ತಿಯಲ್ಲಿ ಸೇರಿಸಬೇಕು, ಭಾರತ್ ಜೋಡೋ ಅಂತ ಕಾರ್ಯಕ್ರಮ ಏನು, ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಂದು ಕನಿಷ್ಠ ಪಕ್ಷ 100ರಿಂದ 250 ಜನರನ್ನು ಸದಸ್ಯರನ್ನು ಸೇರಿಸಬೇಕು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯುವಕರು ಆರ್ಥಿಕವಾಗಿ ಸಮೃದ್ಧರಾಗಬೇಕು, ಅದರ ಜೊತೆಗೆ ಮಾನಸಿಕವಾಗಿ ಕೂಡ ದೇಹ ಗಟ್ಟಿ ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಗ್ರಾಮ ಪಂಚಾಯತಿ ಕೂಡ 10 ಲಕ್ಷ ವರ್ಷಕ್ಕೆ 10 ಲಕ್ಷ ಒಂದು ಅನುದಾನವನ್ನು ಕೊಟ್ಟು ಪ್ರತಿ ಹಳ್ಳಿಗಳಲ್ಲಿ ಕೂಡ ಯುವಕರನ್ನು ಒಂದು ಸದೃಢ ಕಟ್ಟುವಂಥ ಕೆಲಸ ಇವತ್ತು ನಮ್ಮ ಮಾಡಿದ್ದಾರೆ. ಅವ್ರು ನಿಜವಾಗಲೂ ನಾವೆಲ್ಲ ಕೂಡ ಇವತ್ತು ಅವರನ್ನು ಶ್ಲಾಘಿಸಬೇಕಾಗ್ತದೆ. ಆ 10 ಲಕ್ಷವನ್ನು ಉಪಯೋಗ ರಾಜ್ಯದಲ್ಲಿ ದೇಶದಲ್ಲಿ ಈ ದೇಶದ ದೊಡ್ಡ ಮಟ್ಟದ ವಿಭಾಗವನ್ನು ಪ್ರತಿನಿಧಿಸಿರುವಂಥ ಒಂದು ಸಂಘ ಅದಕ್ಕೆ ಆದಂಥ ಒಂದು ದೃಷ್ಟಿಕೋನ ಇದೆ. ಈ ದೇಶದಲ್ಲಿ ಯುವಜನಾಂಗವನ್ನು ಜಾತಿರಹಿತ ಧರ್ಮರಹಿತವಾಗಿ ಜಾತ್ಯತೀತ ಮೌಲ್ಯಗಳೊಂದಿಗೆ ಈ ದೇಶದ ಸಂವಿಧಾನವನ್ನು ಗೌರವಿಸುವಂತಹ, ಈ ಸಂವಿಧಾನವನ್ನು ರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಯುವಜನ ಕಾಂಗ್ರೆಸ್ ಆ ಒಂದು ಆಲೋಚನೆಯನ್ನು ಇಟ್ಟುಕೊಂಡು, ಆ ದೃಷ್ಟಿಯನ್ನು ಇಟ್ಟುಕೊಂಡು ಈ ದೇಶದ ಯುವಕರನ್ನು ಒಟ್ಟುಗೂಡಿಸಬೇಕು ಅಂತೇಳಿ ಇಡೀ ದೇಶಾದ್ಯಂತ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಅಂಥದ್ರಲ್ಲಿ ಯುವಜನ ಕಾಂಗ್ರೆಸ್ ವತಿಯಿಂದ ಅಲ್ಲಲ್ಲಿ ಪಂಚಾಯತಿ ಮಟ್ಟಗಳಲ್ಲಿ, ಗ್ರಾಮ ಮಟ್ಟಗಳಲ್ಲಿ ಕ್ರೀಡೆಗಳನ್ನು ಆಯೋಜಿಸುವಂಥದ್ದು, ಸಾಮಾಜಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂಥದ್ದು, ಅವೆಲ್ಲ ಚಟುವಟಿಕೆಗಳು ಮಾಡ್ತಾ ಇರ್ತದೆ. ಯಾಕೆ ಇಂಥದಕ್ಕೆಲ್ಲ ನಾವು ಯುವಜನ ಕಾಂಗ್ರೆಸ್ ಕೈ ಹಾಕ್ತದಪ್ಪ ಅಂದರೆ, ಯುವಜನಾಂಗವನ್ನು ಒಂದು ಕಡೆ ಸೇರಿಸಿದಾಗ ಅಲ್ಲಿ ಒಂದು ಸಹೋದರತೆ ಬೆಳೆಯುತ್ತೆ. ಸಹೋದರತೆ ಅಂದರೆ ಎಲ್ಲ ಅಣ್ಣ ತಮ್ಮನ ರೀತಿಯ ಒಂದು ಅಥವಾ ಸ್ನೇಹಿತರ ರೀತಿಯ ಒಂದು ಭಾವನೆಗಳು ಶುರುವಾಗುತ್ತೆ, ಅಟ್ಯಾಚ್ಮೆಂಟ್ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ. ಈಗ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಏನಾಗಿದೆಯಪ್ಪ ಅಂದರೆ, ಈ ಜಾತಿ ಆಧಾರದಲ್ಲಿ ಅವರ ಫ್ರೆಂಡ್ಶಿಪ್ಗಳು ಬೆಳೀತಾ ಇರ್ತವೆ, ಧರ್ಮಗಳ ಆಧಾರದಲ್ಲಿ ಫ್ರೆಂಡ್ಶಿಪ್ ಬೆಳೀತಾ ಇದೆ. ನೋಡಿ, ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಇವೆಲ್ಲ ಅರ್ಥ ಆಗುತ್ತೆ, ಆಯಿತಾ. ಎಲ್ಲ ಸರ್ವ ಜನಾಂಗಗಳು ಯುವಕರು ಒಂದು ಕಡೆ ಸೇರಿ ಆಟ ಆಡುವಂತಹ ಅಥವಾ ಇನ್ನೇನಾದರೂ ಕಲ್ಚರಲ್ ಆಕ್ಟಿವಿಟೀಸ್ ಮಾಡುವಂತಹ ಅಥವಾ ಯಾವುದೇ ಒಂದು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಆ ರೀತಿಯ ಸ್ವಲ್ಪ ವತಿಯಿಂದ ತಮಗೆ ಒಂದು ನೆಟ್ಟು ಮತ್ತು ವಾಲಿಬಾಲ್ ಇದೊಂದು ಪ್ರಾಯೋಜಕತ್ವ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ನಮ್ಮ ಕರ್ನಾಟಕ ಯುವ ಕಾಂಗ್ರೆಸ್ನ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ನಮ್ಮ ಆತ್ಮೀಯರಾದ ಈಗ ನಮ್ಮ ಗುಡಿಬಂಡೆ ಕೆಡಿಪಿ ಸದಸ್ಯರಾದ HP ಲಕ್ಷ್ಮಣರೆಡ್ಡಿ ಅವರು ಬಂದ ಕೂಡ ಗ್ರಾಮ ಪಂಚಾಯತ್ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಆಡ್ತಾರೆ. ಅವ್ರಿಗೆ ವಾಲಿಬಾಲ್ ಮಾಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪಂಚಾಯತ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಿಂಗಣ್ಣನವರಿಗೆ ಹಾಗೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸೋಮೇನಹಳ್ಳಿ, ಉಳ್ಳೋಡು, ಇವತ್ತು ದಪ್ಪರ್ತಿ ಹೀಗೆ ಎಲ್ಲ ಒಂದು ನಮ್ಮ ತಾಲೂಕಿನ ಪಂಚಾಯತಿಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಪಕ್ಷದ ಒಂದು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು, ಗ್ಯಾರಂಟಿ ಯೋಜನೆಗಳು, ಇವು ಹೊಸದಾಗಿ ಭಾರತ್ ಜೋಡೋ ಎಂಬ ಕಾರ್ಯಕ್ರಮ ಒಂದು ಯುವಕರಿಗೆ ಒಂದು ಪಂಚಾಯತಿಯಲ್ಲಿ 100 ಜನ ಯುವಕರನ್ನು ಒಟ್ಟುಗೂಡಿಸಿ ಆ ಒಂದು ಸಂಘವನ್ನು ಮಾಡಿ ಅದರಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಒಂದು ಕಮಿಟಿಯನ್ನು ಮಾಡಿ ಅದಕ್ಕೆ ಆ ಸಂಘಕ್ಕೆ ಒಂದು ವರ್ಷಕ್ಕೆ 10 ಲಕ್ಷ ನಮ್ಮ ಸರ್ಕಾರ ಕೊಡ್ತಾರೆ. ಆದ್ದರಿಂದ ನಾವು ಯಾವುದೇ ಒಂದು ಯುವಕರು ಊರುಗಳಲ್ಲಿ ಏನೋ ಕಾರ್ಯಕ್ರಮಗಳಿದ್ದರೂ ಅವರು ಮಾಡ್ಕೊಬೋದು.